Hello students, today I'm going to teach the topic called t-test. So last classಲ್ಲಿ ನೀವು z-test ಬಗ್ಗೆ ಕ್ಲಾಸಸ್ಗಳನ್ನ ನೋಡಿದ್ರಿ. ಸೊ ಅದರಲ್ಲಿ z-test ಅನ್ನೋದು ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಇಸ್ ಒನ್ ಆಫ್ ದ ಟೆಸ್ಟ್ ದಟ್ ಈಸ್ ಮೇಜರ್ಲಿ ಫಾರ್ ಲಾಸ್ಟ್ ಸ್ಯಾಂಪಲ್ಗೆ ಇರೋವಂಥ ಒಂದು ಟೆಸ್ಟ್ ಅದು. ಸೊ ವೆನ್ ಕಮ್ಸ್ ಟು ಸ್ಮಾಲ್ ಸ್ಯಾಂಪಲ್ ಅಂದರೆ ಲೆಸ್ ದ್ಯಾನ್ 30 ಇದ್ದರೆ, ಸ್ಯಾಂಪಲ್ ಸೈಜು ಲೆಸ್ ದ್ಯಾನ್ 30 ಇದ್ದರೆ ನಾವು ಟಿ ಟೆಸ್ಟ್ನ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಟುಡೇಸ್ ಟಾಪಿಕ್ ಈಸ್ ಟಿ ಟೆಸ್ಟ್. ಸೊ ಇವತ್ತು ಟಿ ಟೆಸ್ಟ್ ಬಗ್ಗೆ ಇದು ಮಾಡ್ತಾ ಇರೋದು. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಇದು ಇಟ್ಸ್ ಅ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಅಥವಾ ಸ್ಯಾಂಪಲ್ಸ್ ಆಫ್ ಸೈಜಸ್ ಲೆಸ್ ದ್ಯಾನ್ 30 ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಝೆಡ್ ಟೆಸ್ಟ್ ಇದ್ದಂಗೆ ಇಲ್ಲಿ ಕೂಡ 3 ಅಪ್ಲಿಕೇಶನ್ಸ್ ಇದೆ. ಸೊ ಝೆಡ್ ಟೆಸ್ಟಲ್ಲಿ 4 ಇತ್ತು, ಇಲ್ಲಿ 3 ಅಪ್ಲಿಕೇಶನ್ಸ್ ನಾವು ಸ್ಟಡಿ ಮಾಡ್ತೀವಿ. ಮೊದಲನೇದು ದ ಸಿಗ್ನಿಫಿಕೆನ್ಸ್ ಆಫ್ ಮೀನ್ ಪಾಪ್ಯುಲೇಷನ್ ಯೂಸಿಂಗ್ ಸ್ಮಾಲ್ ಸ್ಯಾಂಪಲ್. ಸೊ ಮೀನ್ ಪಾಪ್ಯುಲೇಷನ್ ಸ್ಮಾಲ್ ಸ್ಯಾಂಪಲ್ನ ಇಟ್ಕೊಂಡು ಮಾಡೋದು. ನೆಕ್ಸ್ಟ್ ಟು ಟೆಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ಆಫ್ ದ 2 ಪಾಪ್ಯುಲೇಷನ್ಸ್ ಯೂಸಿಂಗ್ 2 ಸ್ಮಾಲ್ ಸ್ಯಾಂಪಲ್ಸ್, that is independent. Next, to test the difference between mean of the 2 populations used paired observations, dependent samples. So ಮೂರು ಥರ ಇಲ್ಲಿ ಸ್ಟಡಿ ಮಾಡ್ತೀವಿ. ಒನ್ ಈಸ್ ಮೀನ್ ಪಾಪ್ಯುಲೇಷನ್ ಆಫ್ ಸ್ಮಾಲ್ ಸ್ಯಾಂಪಲ್, ಇಂಡಿಪೆಂಡೆಂಟ್ ಸ್ಯಾಂಪಲ್ಸ್ ಮತ್ತು ಡಿಪೆಂಡೆಂಟ್ ಸ್ಯಾಂಪಲ್ಸ್ನ ನಾವು ಸ್ಟಡಿ. ಅಲ್ಲಿ 4 ಥರ ಆಯಿತು. ಅಲ್ಲಿ ಪ್ರಪೋರ್ಷನ್ನು 2 ಪಾಪ್ಯುಲೇಷನ್ಸ್ ಎಲ್ಲ ತೊಗೊಂಡು, ಬಟ್ ಇಲ್ಲಿ ಸಿಂಗಲ್ ಮೀನ್ ಇರುತ್ತೆ, ಡಬಲ್ ಮೀನ್ ಇರುತ್ತೆ. ಡಬಲ್ ಮೀನಲ್ಲಿ we are going to taking samples of independent and dependent samples ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಮೊದಲನೇದು ಟು ಟೆಸ್ಟ್ ದ ಸಿಗ್ನಿಫಿಕೆನ್ಸ್ ಆಫ್ ಮೀನ್ ಆಫ್ ಎ ಪಾಪ್ಯುಲೇಷನ್ ಯೂಸಿಂಗ್ ಸ್ಯಾಂಪಲ್ಸ್, ಸ್ಮಾಲ್ ಸ್ಯಾಂಪಲ್. ಸೊ ಇದರಲ್ಲಿ ಸೇಮ್ ಅದೇ ರೀತಿ. ಸೊ ಫಾರ್ಮುಲಾ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಫಾರ್ಮುಲಾ ಈಸ್ ಲೈಕ್ ದಿಸ್. ನೋಡಿ ಇಲ್ಲಿ. ಸೊ ಇದರಲ್ಲಿ ಫಾರ್ಮುಲಾನ ಇಲ್ಲಿ ನೀವು ನೋಡ್ಬೋದು. ದಿಸ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಟಿ ಟೆಸ್ಟ್. ದಟ್ ಈಸ್ ಮೀನ್ ಪಾಪ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2 ಪಾಪ್ಯುಲೇಷನ್ ಮೀನ್ ಪಾಪ್ಯುಲೇಷನ್, ದಟ್ ಇಸ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಎಸ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ n minus 1 with n minus 1 df. df ಅಂದರೆ ಏನು? ಡಿಗ್ರಿ ಆಫ್ ಫ್ರೀಡಮ್. df ಅಂತ ಅಂದರೆ ಡಿಗ್ರಿ ಆಫ್ ಫ್ರೀಡಮ್. ಲಾಸ್ಟ್ ಟೈಮಲ್ಲಿ ಝೆಡ್ ಟೆಸ್ಟಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಇರ್ತಿತ್ತಲ್ಲ, ಬಿಕಾಸ್ ಅದು ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ಆಗಿರೋದ್ರಿಂದ ಡಿಗ್ರಿ ಆಫ್ ಫ್ರೀಡಮ್ ಇತ್ತಿಲ್ಲ. ಬಟ್ ಇದರಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ, ಬಿಕಾಸ್ ವಿ ಆರ್ ಟೇಕಿಂಗ್ ವೆರಿ ಸ್ಮಾಲ್ ಸ್ಯಾಂಪಲ್ ಆಗಿರೋದ್ರಿಂದ ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ. ಸೊ ಅದನ್ನ ಎನ್ ಅಂದರೆ ಎಷ್ಟು ಸ್ಯಾಂಪಲ್ಸ್ ತೊಗೋತೀರೋ ಅದ್ರ ಮೇಲೆ ಇಲ್ಲಿ ಡಿಪೆಂಡೆಂಟ್ ಮಾಡಿ n-1 ಎನ್ ಅಂದರೆ ಸ್ಯಾಂಪಲ್ ಸೈಜ್ ಅಂತ ಇದು ಮಾಡ್ತೀರಾ. ಸೊ ಒಂದೊಂದೇ ಇದು ಮಾಡ್ತೀನಿ ನೋಡಿ ಇಲ್ಲಿ. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಅಂತ ಅಂದರೆ, ಸೊ ಎಕ್ಸ್ ಬಾರ್ ವಿ ಕಾಲ್ಡ್ ಇಟ್ ಆ್ಯಸ್ ಮೀನ್ ಆಫ್ ಸ್ಯಾಂಪಲ್. ಅಂದರೆ ನಾವು ಏನು ಕಂಡುಹಿಡ್ದಿರ್ತೀವಿ ಸ್ಯಾಂಪಲ್ನ ತೊಗೊಂಡು ಅದ್ರ ಮೀನು. ಇನ್ನು ಮ್ಯೂ ಅಂದರೆ ಹೈಪಥೆಟಿಕಲ್ ಮೀನ್. ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮ್ಮ ಆಲ್ರೆಡಿ ಹೇಳಿದೆ. ಮ್ಯೂ ಅಂದರೆ ಹೈಪಥೆಟಿಕಲ್ ವ್ಯಾಲ್ಯೂ, ರಿಲೆವೆಂಟ್ ಸ್ಟ್ಯಾಟಿಸ್ಟಿಕ್ ಅಂತ. ಎನ್ ಅಂದರೆ ಸ್ಯಾಂಪಲ್ ಸೈಜ್ ಅಂತ ಇದು ಮಾಡ್ತಾಯಿದ್ವಿ. ನೆಕ್ಸ್ಟು ಇಲ್ಲಿ ಮೇಯ್ನಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್, ದಿಸ್ ಇಸ್ ಎಸ್ ಏನಿದೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಫಾರ್ಮುಲಾ ಆಲ್ರೆಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೋದು. ಸೊ 1 ಸೆಕೆಂಡ್ ಆಯಿತು. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಈ ಥರ ಇದೆ. ಸೊ ಎಸ್ ಡಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾವು ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಇವೆರಡರಲ್ಲಿ ಯಾವ್ದಾರು ಯೂಸ್ ಮಾಡ್ಬೋದು, ನಿಮ್ಗೆ ಬಿಟ್ಟಿರೋದು. ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್, ಆರ್ ಎಲ್ಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಮೈನಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಹೋಲ್ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡ್ಬೋದು. ಇನ್ನು ಹೈಪೋಥೆಸಿಸ್ ಬಂದರೆ ಸೇಮ್. ನಲ್ ಹೈಪೋಥೆಸಿಸ್ ಆಲ್ವೇಸ್ ನಾನು ಹೇಳ್ದಂಗೆ ನಿಮಗೆ ನಲ್ ಹೈಪೋಥೆಸಿಸ್ ಯಾವಾಗಲೂ ನಿಮಗೆ ಈಕ್ವಲೆಂಟ್ನ ರಿಸೆಂಬಲ್ ಮಾಡುತ್ತೆ. ನಲ್ ಹೈಪೋಥೆಸಿಸ್ ಇಸ್ ಆಲ್ವೇಸ್ ರಿಸೆಂಬಲ್ಸ್ ಈಕ್ವಲೆಂಟ್ಸ್. ಇನ್ನು ಆಲ್ಟರ್ನೇಟಿವ್ ಹೈಪೋಥೆಸಿಸ್ 2 ಟೈಲ್ಡ್ ಆಗಿರ್ಬೋದು, ಲೆಫ್ಟ್ ಟೈಲ್ಡ್ ಆಗಿರ್ಬೋದು, ಅಥವಾ ರೈಟ್ ಟೈಲ್ಡ್. 2 ಟೈಲ್ಡ್ ಇಸ್ ಲೆಸ್ ದ್ಯಾನ್ ನಾಟ್ ಈಕ್ವಲ್ ಟು ಲೆಸ್ ದ್ಯಾನ್ ಇದ್ದರೆ ಲೆಫ್ಟ್ ಟೈಲ್, ರೈಟ್ ಟೈಲ್ ಇದ್ದರೆ ಗ್ರೇಟರ್ ದ್ಯಾನ್ ಅಂತ ಇಲ್ಲಿ ಹೇಳ್ತೀವಿ. ಸೊ ಇಷ್ಟು ನಾವು ಈಗ
ಫಸ್ಟ್ ಅಪ್ಲಿಕೇಶನಲ್ಲಿ ಸ್ಟಡಿ ಮಾಡುವಂಥದ್ದು. ಸೊ ಫಾರ್ಮುಲಾ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ದ ಪ್ರೊಸೀಜರ್ ಇಸ್ ಸೇಮ್. ಹಿಂಗಿದ್ದು ಡಿಗ್ರಿ ಆಫ್ ಫ್ರೀಡಮ್ ಇಲ್ಲಿ ಮೇಜರಾಗಿ ಇಲ್ಲೊಂದು ಡಿಗ್ರಿ ಆಫ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಡಿಗ್ರಿ ಆಫ್ ಫ್ರೀಡಮ್ ಅಂತ ಅಂದರೆ ದಿಸ್ ಮೀನ್ಸ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಅಬ್ಸರ್ವೇಷನ್. ಇಫ್ ದರ್ ಇಸ್ ಎನ್ ಅಬ್ಸರ್ವೇಷನ್ ದೆನ್ ಡಿಗ್ರಿ ಆಫ್ ಫ್ರೀಡಮ್ ಇಸ್ ಎನ್ ಮೈನಸ್ ಸಿ. ಸಿ ಇಸ್ ಅ ನಂಬರ್ ಆಫ್ ಇಂಡಿಪೆಂಡೆಂಟ್ ಕಾನ್ಸ್ಟೆಂಟ್ಸ್. ಯೂಶುವಲಾಗಿ ಇಲ್ಲಿ ಎನ್ ಮೈನಸ್ ಒನ್. ಸೊ ಟಿ ಟೆಸ್ಟಲ್ಲಿ ಎನ್ ಮೈನಸ್ ಒನ್ ಬರೋದರಿಂದ ಸೊ ಡಿಗ್ರಿ ಆಫ್ ಫ್ರೀಡಮ್ ಎನ್ ಮೈನಸ್ ಒನ್ ಇರುತ್ತೆ. ಸೊ ಆಮೇಲೆ ಇಲ್ಲಿ ಟೇಬಲ್ ಕೂಡ ನಾವು ಡಿಫ್ರೆಂಟ್ ಆಗಿರೋದು ನೋಡಬೇಕಾಗುತ್ತೆ. ಸೊ ಲೆಕ್ಕಕ್ಕೆ ಬಂದಾಗ ನಾನು ಟೇಬಲ್ ಹೇಗೆ ನೋಡೋದು ಅಂತ ಹೇಳ್ತೀನಿ, ಯಾವ ಟೇಬಲ್ ಅಂತ ಹೇಳ್ತೀನಿ ನಿಮಗೆ. ಓಕೆ, ಸೊ ವಿಲ್ ಮೂವ್ ಆನ್ ಟು ಫಸ್ಟ್ ಪ್ರಾಬ್ಲಮ್. Let's read out the problem. ನೋಡಿ ಇಲ್ಲಿ the length of 10 samples of cotton taken from a population as mean length of 48 centimeter. 10 samples ತಗೊಂಡಿದ್ದಾರೆ. that is you can identify here the samples is 10. The samples the given is 10 and ಅಲ್ಲೇ ಗೊತ್ತಾಗುತ್ತೆ this we can do t test only because samples is less than 30 ಅಂತ. So taken from as mean taken from a population as mean, ಅದ್ರ ಮೀನ್ ಎಷ್ಟಿದೆ ಅಂತಂದರೆ 48. ಸೊ ಈ ಸ್ಯಾಂಪಲ್ಸಿಂದ ಬಂದಿರೋ ಸ್ಯಾಂಪಲ್ ವ್ಯಾಲ್ಯೂ, ಸ್ಯಾಂಪಲ್ ಮೀನ್ ಎಷ್ಟಿದೆ ಅಂತಂದರೆ 48. ದಟ್ ಈಸ್ ಎಕ್ಸ್ ಬಾರ್. ನೋಡಿ ಇಲ್ಲಿ ಎಕ್ಸ್ ಬಾರ್ ಅದನ್ನು ಇದು ಮಾಡಿದ್ದಾರೆ 48. ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ 3 ಸೆಂಟಿಮೀಟರ್. ದಟ್ ಈಸ್ ಎಸ್ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 3 ಸೆಂಟಿಮೀಟರ್. ಇಲ್ಲಿ ಕ್ವಶನ್ ರೈಸ್ ಮಾಡಿರೋದೇನು ಅಂದರೆ ಹೈಪೋಥೆಸಿಸ್ ಏನು ಹೇಳ್ತಾ ಇದೆ ಅಂತಂದರೆ ವೆದರ್ ದ mean length of the population can be 50 centimeter. So this is mu. Hypothetical value ಎಷ್ಟಿದೆ ಇಲ್ಲಿ 50 ಇರೋದ್ರಿಂದ this is mu. that is ಇಲ್ಲಿ ಕೊಟ್ಟಿದ್ದಾರೆ mu is equal to ಎಷ್ಟು 50 ಸೆಂಟಿಮೀಟರ್ ಅಂತ ನಾವು ಇದು ಮಾಡೋದು. ನಮಗೆ ಬಂದಿರೋ 10 ಸ್ಯಾಂಪಲ್ಸಲ್ಲಿ ಮೀನ್ ಬಂದು 48 ಸೆಂಟಿಮೀಟರ್ಸ್. ಬಟ್ ನಾವು ಹೈಪೋಥೆಟಿಕಲ್ ಆಗಿ ಪ್ರೂವ್ ಮಾಡಬೇಕಾದ್ರೆ 50 ಸೆಂಟಿಮೀಟ್ರ್ ತೊಗೋಬೋದಾ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಆಬ್ವಿಯಸ್ಲಿ ನಲ್ ಹೈಪೋಥೆಸಿಸ್ ಏನಾಗುತ್ತೆ ಅಂತ ಅಂದರೆ ಮ್ಯೂ ಇಸ್ ಈಕ್ವಲ್ ಟು 50 ಆಗುತ್ತೆ. ಮ್ಯೂ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಮ್ಯೂ ಇಸ್ ನಾಟ್ ಈಕ್ವಲ್ ಟು, ಯಾಕೆಂದರೆ ಮ್ಯೂ ಇಸ್ ಈಕ್ವಲ್ ಟು 50, ಹೈಪೋಥೆಟಿಕಲ್ ವ್ಯಾಲ್ಯೂ 50 ಆಗಿದೆ. ಮ್ಯೂ ಇಸ್ ಈಕ್ವಲ್ ಟು ಈಕ್ವಾಲಿಟಿ ಹೇಳ್ತಾ ನಲ್ ಹೈಪೋಥೆಸಿಸು. ಬಟ್ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ನಾಟ್ ಈಕ್ವಲ್ ಆಗುತ್ತೆ. ದಟ್ ಈಸ್ ಟೂ ಟೈಲ್ಡ್ ಟೆಸ್ಟ್ ಆಗುತ್ತೆ. ಇದೇನಾಗುತ್ತೆ, ಇದು ಟೂ ಟೈಲ್ಡ್ ಟೆಸ್ಟ್ ಆಗುತ್ತೆ. ಸೊ ಯೂಸಿಂಗ್ ದ ಫಾರ್ಮುಲಾ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಕ್ಸ್ ಬಾರ್ ನಿಮಗೆ ಗೊತ್ತಿದೆ ಆಲ್ರೆಡಿ, ದಟ್ ಇಸ್ 48 ಆ್ಯಂಡ್ ಮ್ಯೂ ಇಸ್ 50, ಎಸ್ ಇಸ್ 3 ಆ್ಯಂಡ್ ಸಿಗ್ಮಾ ಎನ್ ಮೈನಸ್ ಎನ್ ಇಸ್ ಈಕ್ವಲ್ ಟು 10 ಮೈನಸ್ 1. ಸೊ ಟಿ ಕ್ಯಾಲ್ಕುಲೇಟೆಡ್ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂದರೆ ನಮಗೆ -2 ಬರುತ್ತೆ. ಇಲ್ಲಿ ಟಿ ಕ್ಯಾಲ್ಕುಲೇಷನ್ಸ್ ಎಷ್ಟು ಬಂದಿದೆ ಅಂತ ಅಂದರೆ ನಮಗೆ -2 ವ್ಯಾಲ್ಯೂ ಇಲ್ಲಿ ಬಂದಿದೆ. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಅದ್ರ ಜೊತೆಗೆ n-1 ಡಿಗ್ರಿ ಆಫ್ ಫ್ರೀಡಮು ನೋಡಬೇಕು ಟೇಬಲ್ ವ್ಯಾಲ್ಯೂಗೋಸ್ಕರ ಇದು. ಸೊ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು n-1. ಸೊ ನೋಡಿ ಎನ್ ಎಷ್ಟಿಲ್ಲಿ 10 ಅಲ್ವಾ, 10 - 1 ಎಷ್ಟು 9. ಸೊ ಇದನ್ನು ನಾವು ಟೇಬಲ್ ವ್ಯಾಲ್ಯೂಲಿ ನೋಡಬೇಕಾಗುತ್ತೆ. ಸೊ ಈಗ ಟೇಬಲ್ ನೋಡೋದು ಹೇಗೆ, ಯಾವ ಟೇಬಲ್ ನೋಡಬೇಕು ಅಂತ ಸ್ವಲ್ಪ ನೋಡೋಣ, ಯಾವ ಟೇಬಲ್ ನೋಡಬೇಕು ಅಂತ. ಸೊ ನೋಡಿ ಇದೇ ಟೇಬಲ್ನ ನಾವು ನೋಡಬೇಕಾಗಿರೋದು. ಸೊ ಈ ಟೇಬಲ್ಲು ನೋಡಿ ಇಲ್ಲಿ ಇದು ಝೆಡ್ ಟೆಸ್ಟ್ ಟೇಬಲ್ ಆಲ್ರೆಡಿ ನಾವು ಮಾಡಿದ್ದೀವಿ. ಇದು ಝೆಡ್ ಟೆಸ್ಟ್ ಟೇಬಲ್ ಇದು. ಸೊ ಟಿ ಟೆಸ್ಟ್ಗೆ ಅಂತಲೇ ಇರೋ ಟೇಬಲ್ ಇದು. ಸೊ ಟಿ ಟೆಸ್ಟಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಬರುತ್ತೆ ಲಾಸ್ಟ್ ಈ ಲೆಕ್ಕದಲ್ಲಿ. ನಾವು 10 - 1 ತೊಗೊಂಡು 10 - 1 ಎಷ್ಟು 9. ಟೂ ಟೈಲ್ಡಲ್ಲಿ ಅಂತಂದರೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. 9% ಟೂ ಟೈಲ್ಡಲ್ಲಿ ನಮಗೆ ನೋಡಿ ಇಲ್ಲಿ 9% ಟೂ ಟೈಲ್ಡಲ್ಲಿ 9% ಇಲ್ಲಿದೆ. ದಿಸ್ ಇಸ್ 9%. ಸೊ 9 ಡಿಗ್ರಿ ಆಫ್ ಟೂ ಟೈಲ್ಡಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಇಸ್ 9 ಆ್ಯಂಡ್ ಟೂ ಟೈಲ್ಡ್ ದ ವ್ಯಾಲ್ಯೂ ಈಸ್ 2.26. ಸೊ 5%ಗಾದರೆ 2.26, 1%ಗಾದರೆ 3.25. ಅದೇ ಒನ್ ಟೈಲ್ಡಲ್ಲಿ ಲೆಫ್ಟ್ ಆದರೆ ಮೈನಸ್ ಬರುತ್ತೆ, ರೈಟ್ ಆದರೆ ಪ್ಲಸ್ ಆಗುತ್ತೆ. 5%ಅಲ್ಲಿ 1.83, 1% ಅಲ್ಲಿ 2.82. ಸೊ 9ಗಾದರೆ ಅದೇ ರೀತಿ 6ಗಾದರೆ ಯಾವ ರೀತಿ ನೋಡೋದು, ಡಿಗ್ರಿ ಆಫ್ ಫ್ರೀಡಮ್ ಮೇಲೆ ಇದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ. ಅಪ್ ಟು ಡಿಗ್ರಿ ಆಫ್ ಫ್ರೀಡಮು ನಮಗೆ 30
30ವರೆಗೂ ಇರುತ್ತೆ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಡಿಗ್ರಿ ಆಫ್ ಸ್ಯಾಂಪಲ್ ಸೈಜೇ 30 ಇರೋದ್ರಿಂದ ಟಿ ಟೆಸ್ಟಲ್ಲಿ ನಾವು ಮಾಡೋದ್ರಿಂದ ಸೊ ಅಪ್ ಟು 30 ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ. ಸೊ ದಿಸ್ ಇಸ್ 9%ಗೆ ನಮಗೀಗ ವ್ಯಾಲ್ಯೂ ಇರೋದೆಷ್ಟು 2.26. ಸೊ 2 ಟೈಲ್ ಟೆಸ್ಟ್ ಆಗಿರೋದ್ರಿಂದ ಎರಡು ಕಡೆನೂ ಇದು. ನಾವು ವಿ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್. ಸೊ ಆಲ್ರೆಡಿ ಹೇಳಿದೆ ಡಿಗ್ರಿ ಆಫ್ ಫ್ರೀಡಮ್ ಈಸ್ 9, ದಟ್ ಈಸ್ 9ಗೆ ನಮಗಲ್ಲಿ ಎಷ್ಟು ಬಂತು ವ್ಯಾಲ್ಯೂ ಅಂತ ನಿಮ್ಗೆ ಗೊತ್ತು. 9ಗೆ ವ್ಯಾಲ್ಯೂ ಬಂದಿದ್ದಲ್ಲಿ 2.26. ಸೊ ವಿ ಅಬ್ಸರ್ವ್ ದಿಸ್ ಆ್ಯಸ್ ಲೈಕ್ ನಾವು ಟೆಸ್ಟಲ್ಲಿ ಮಾಡ್ದಂಗೆ ಇಲ್ಲೂ ಕೂಡ ಮಾಡ್ತಾಯಿದ್ವಿ. ಸೊ 2 ಟೈಲ್ಡ್ ಆಗಿರೋದ್ರೆ ಮೈನಸ್ ಕೇನು ಬರುತ್ತೆ ಮತ್ತು ಪ್ಲಸ್ ಕೇನು ಬರುತ್ತೆ. ಸೊ ಮೈನಸ್ 2.26 ಈ ಕಡೆ ಪ್ಲಸ್ 2.26. ಸೊ ನಮಗೆ ಬಂದಿರೋ ವ್ಯಾಲ್ಯೂನ ನಾವು ನೋಡ್ತಾ ಹೋದರೆ ಸೊ ಟೇಬಲ್ ವ್ಯಾಲ್ಯೂನ ನಾವು ನೋಡಿದ್ರೆ ಆನ್ಸರ್ ಬಂದಿರೋದು -2. ಸೊ -2 ಎಲ್ಲಿ ಅಪಿಯರ್ ಆಗುತ್ತೆ? ಸೊ -2 ಈಸ್ ಅಪಿಯರಿಂಗ್ ಇನ್ ಇಯರ್. ಸೊ ಇಲ್ಲಿ ಅಪಿಯರ್ ಆಗುತ್ತೆ. ಸೊ ವಿತಿನ್ ದಟ್ ಸೊ ಅದೇನಾಗುತ್ತೆ, ಅದು ಯಾವ ರೀಜನಲ್ಲಿ ಬರ್ತದೋ ಅಕ್ಸೆಪ್ಟೆಡ್ ರೀಜನಲ್ಲಿ ಬರೋದ್ರಿಂದ ಸೊ ನಲ್ ಹೈಪೋಥಿಸಿಸ್ ಇನ್ ದಿ ಝೆಡ್ ಟೆಸ್ಟ್ ಹೇಳ್ದಂಗೆ ಇಲ್ಲೂ ಕೂಡ ಸೊ ಇಟ್ ಈಸ್ ಅಕ್ಸೆಪ್ಟೆಡ್. ಸೊ ನಲ್ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್. ನಲ್ ಹೈಪೋಥಿಸಿಸ್ ಅಕ್ಸೆಪ್ಟೆಡ್ ಆಗಿದೆ ಅಂತ ಅಂದರೆ ನಾವು μ ಈಸ್ ಈಕ್ವಲ್ ಟು 50 ಅಂತ ಹೇಳ್ದು. ಅಂದರೆ ಮೀನ್ ಲೆಂತ್ ಆಫ್ ದ ಪಾಪ್ಯುಲೇಷನ್ ಕ್ಯಾನ್ ಬಿ ಟೇಕನ್ ಆ್ಯಸ್ 50 ಅಂತ ಇಲ್ಲಿ ಹೇಳ್ಬೋದು. ಸೊ ಇಟ್ ಈಸ್ ಅಕ್ಸೆಪ್ಟೆಡ್ ರೀಜನಲ್ಲಿ ಬಂದಿದೆ. ಸೊ ಟೇಬಲ್ನ ನೀವು ಝೆಡ್ ಟೆಸ್ಟ್ಗೆ ಅದರದ್ದೇ ಆದ ಟೇಬಲ್ ಇದೆ, ಟಿ ಟೆಸ್ಟ್ಗೆ ಡಿಗ್ರಿ ಆಫ್ ಫ್ರೀಡಮ್ ನೋಡಿಕೊಂಡು ಆ ಟೇಬಲ್ನ ನೀವು ಮಾಡಬೇಕಾಗತ್ತೆ. ಸೊ ಈ ಲೆಕ್ಕದಲ್ಲಿ ನಲ್ ಹೈಪೋಥಿಸಿಸ್ ಏನಾಗಿದೆ ಅಕ್ಸೆಪ್ಟ್ ಆಗಿದೆ. ಸೊ ಮೈನಸ್ಗೆ ಪ್ಲಸ್ಗೆ ಮಧ್ಯದಲ್ಲಿ ಬಂದಿರೋದ್ರಿಂದ ದಿಸ್ ಹೈಪೋಥಿಸಿಸ್ ನಲ್ ಹೈಪೋಥಿಸಿಸ್ ಇಸ್ ಅಕ್ಸೆಪ್ಟೆಡ್. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ just read out the problem. It is required to test whether those who practice yoga have average blood sugar less than 120. ಸೊ ಈ ಪ್ರಾಬ್ಲಮ್ನ ನೀವು ಝೆಡ್ ಟೆಸ್ಟಲ್ಲಿ ಮಾಡಿದ್ದೀರ, ಇದೇ ಥರ ಒಂದು ಪ್ರಾಬ್ಲಮ್ಮು. ಅಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಸೇಮ್ ಹೈಪೋಥಿಸಿಸ್ನ ಇಟ್ಕೊಂಡು ಮಾಡಿದರೆ. ಸೊ ಡಿಫ್ರೆನ್ಸ್ ಈಸ್ ಓನ್ಲಿ ಅಬೌಟ್ ದಿಸ್. ಡಿಫ್ರೆನ್ಸ್ ಯಾವುದ್ರ ಬಗ್ಗೆ ಇದೆ ಅಂತ ಅಂದರೆ ಇದು ಲಾಸ್ಟ್ ಟೈಮ್ ಸ್ಯಾಂಪಲ್ಸ್ ಜಾಸ್ತಿ ಇತ್ತು, 36 or 64 ಯಾವುದಾಗಿತ್ತು. ಸೊ ಮೋರ್ ದ್ಯಾನ್ 30 ಇತ್ತು. ಬಟ್ ಈ ಸಲ ಲೆಸ್ ದ್ಯಾನ್ ಇರೋದ್ರಿಂದ ಈ ಬೇಸಿಸ್ ಮೇಲೆ ಸೊ 17 ಬಂದಷ್ಟು ಸ್ಯಾಂಪಲ್ ಸೈಜು ವಿ ಹ್ಯಾವ್ ಟು ಕಂಡಕ್ಟ್ ವಾಟ್ ಟಿ ಟೆಸ್ಟ್. ಏನು ಕಂಡಕ್ಟ್ ಮಾಡಬೇಕು ಇಲ್ಲಿ ನಾವು ಟಿ ಟೆಸ್ಟ್ ಮಾಡಬೇಕು, ಬಿಕಾಸ್ ಸ್ಯಾಂಪಲ್ ಸೈಜ್ ಇಸ್ ಲೆಸ್ ದ್ಯಾನ್ 30 ಆಗಿರೋದ್ರಿಂದ. ಸೇಮ್ ಪ್ರಾಬ್ಲಮ್. ಸೊ ಪ್ರಾಕ್ಟೀಸ್ ಯೋಗ. ಸೊ ಅವರು 17 ಪರ್ಸನ್ಸ್ನ ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡಿದಾಗ ಅಂದರೆ ಅವ್ರದ್ದು ಬ್ಲಡ್ ಶುಗರ್ನ ಟೆಸ್ಟ್ ಮಾಡಿದಾಗ ಸೊ ಆ್ಯಾವ್ರೇಜಾಗಿ ಎಷ್ಟು ಬಂತು ಅಂದರೆ 108 ಬಂತು. ದಿಸ್ ಈಸ್ ವಾಟ್ ಸ್ಟ್ಯಾಟಿಸ್ಟಿಕ್. ಇದು ನಮಗೆ ಸ್ಯಾಂಪಲ್ ಮೀನ್ ಅಂತ ಕರಿತೀವಿ ನಾವು. ಸ್ಯಾಂಪಲ್ ತೊಗೊಂಡಿದ್ರಲ್ಲಿ ಬಂದಿರೋ ಮೀನ್ ಎಷ್ಟು 108. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 8 ಅಂತ ಹೇಳಿದ್ರು. ವಾಟ್ ವುಡ್ ಯು ಕನ್ಕ್ಲೂಡ್? ಏನು ಕನ್ಕ್ಲೂಡ್ ಮಾಡ್ತೀರಾ ಅಂತ ಅಷ್ಟೇ ಕ್ವಶನ್ ಕೇಳಿರೋದು. ಸೊ ಕನ್ಕ್ಲೂಷನ್ ನಾವು ಮಾಡ್ತೀವಿ ಅಂದರೆ ಸೊ ಇಲ್ಲಿ ನಾವು ಹೈಪೋಥೆಟಿಕಲ್ ವ್ಯಾಲ್ಯೂ ಈಸ್ 120. So this is 120. N is sample you taken 17 and X bar is 108 and the standard deviation is 8. So I'll ಕೊಟ್ಟಿರೋ ವ್ಯಾಲ್ಯೂಸ್ನ ಇದು ಮಾಡೋದು. ಸೊ ನಲ್ ಹೈಪೋಥಿಸಿಸ್ ವಾಟ್ ಯು ಹ್ಯಾವ್ ಟು ಕ್ರಿಯೇಟ್ ಇಸ್ ಈಕ್ವಲ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ನಲ್ ಹೈಪೋಥಿಸಿಸ್ ಶುಡ್ μ ಈಸ್ ಆಲ್ವೇಸ್ ಈಕ್ವಲ್ ಟು 120 ಆಗಿರಬೇಕು. ಯಾಕಂದರೆ ಹೈಪೋಥೆಟಿಕಲ್ ವ್ಯಾಲ್ಯೂ 120 ಆಗಿರೋದ್ರಿಂದ μ ಈಸ್ ಈಕ್ವಲ್ ಟು 120. ಸೊ ಈಸ್ ಈಕ್ವಲ್ ಟು 120 ಅಂದರೆ ಆ್ಯಾವ್ರೇಜ್ ಬ್ಲಡ್ ಶುಗರ್ ಈಸ್ 120 ಆಗುತ್ತೆ. ನೆಕ್ಸ್ಟು ಇದಕ್ಕೆ ಕಾಂಟ್ರಡಿಕ್ಟರಿಯಾಗಿ ನಲ್ ಹೈಪೋಥಿಸಿಸ್ ಏನು ಹೇಳುತ್ತೆ, ಆ್ಯಾವ್ರೇಜ್ ಬ್ಲಡ್ ಶುಗರ್ ಇಸ್ ಲೆಸ್ ದ್ಯಾನ್. ಯು ಅಬ್ಸರ್ವ್ ದ ವರ್ಡ್ ಲೆಸ್ ದ್ಯಾನ್, ಇಲ್ಲೇ ಕೊಟ್ಟಿದ್ದಾರೆ ಲೆಸ್ ದ್ಯಾನ್. ನಮಗೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮೇಲೆ ಇಲ್ಲಿ ಮಾಡಿ ಅಂತಲೇ ಕೇಳಿರೋದು. ಸೊ ಲೆಸ್ ದ್ಯಾನ್ ಆಗಿರೋದ್ರಿಂದ ಸೊ ದಿಸ್ ಬಿಕಮ್ ವಾಟ್ ಏನಾಗುತ್ತೆ, ಇದು ಲೆಫ್ಟ್ ಟೈಲ್ ಟೆಸ್ಟ್ ಆಗುತ್ತೆ. ಏನಾಗುತ್ತೆ ಇದು ಲೆಫ್ಟ್ ಲೆಸ್ ದ್ಯಾನ್ ಆಗಿರೋದ್ರಿಂದ ಏನಾಗುತ್ತೆ, ಇದು ಲೆಫ್ಟ್ ಟೈಲ್ ಟೆಸ್ಟ್ ಆಗುತ್ತೆ. ಸೊ ಲೆಫ್ಟ್ ಟೈಲ್ಡ್ ಅಂತಂದರೆ ಇಟ್ಸ್ ಆಬ್ವಿಯಸ್ಲಿ ಮೈನಸ್. ಸೊ ಮೈನಸ್ ವ್ಯಾಲ್ಯೂಸು ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಸೊ ವಿ ಅಪ್ಲೈ ದ ಎಕ್ಸ್ ಬಾರ್ ಮೈನಸ್ μ ಡಿವೈಡ್ ಬೈ ಎಸ್. ಸೊ ಎಲ್ಲದಕ್ಕೂ ಇಂಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬರೋ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂದರೆ -6. ದ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಇಸ್ -6. ಸೊ ಡಿಗ್ರಿ ಆಫ್ ಫ್ರೀಡಮ್ ನೋಡ್ಬೇಕು ನಾವಿಲ್ಲಿ. ಸೊ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅಂತ ಅಂದರೆ n is we taken 17, right? 17 minus 1. 17 minus 1 is n is 17 ಅಂತ ಆಗುತ್ತೆ. -1 ಅಂದರೆ 16 ಆಗುತ್ತೆ. ಸೊ n is equal to 16. ಲಾಸ್ಟ್ ನಿಮಗೆ ಒಂದು ಟೇಬಲ್ ನೋಡಿದ್ನಲ್ಲ ಅದರಲ್ಲಿ ಡಿಗ್ರಿ ಆಫ್ ಫ್ರೀಡಮ್ 16ಗೆ
ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇದು ಲೆಫ್ಟ್ ಟೈಲ್ ಟೆಸ್ಟ್. ಒನ್ ಟೈಲಲ್ಲಿ 5%ಗೆ ನೋಡಿ, 5%ಗೆ ಒನ್ ಟೈಲಲ್ಲಿ 5% ನೋಡಿದಾಗ ಆಬ್ವಿಯಸ್ಲಿ ಲೆಫ್ಟ್ ಟೈಲ್ಡ್ ಆಗಿರೋದ್ರಿಂದ ಅದು ಏನಾಗುತ್ತೆ -1.75 ಬರುತ್ತೆ. ಮೈನಸ್ ಕೆ ಇಸ್ ಈಕ್ವಲ್ ಟು ಲೆಫ್ಟ್ ಟೈಲ್ ಅಂದರೆ ಮೈನಸ್ ವ್ಯಾಲ್ಯೂ, ದಟ್ ಈಸ್ ಮೈನಸ್ ವ್ಯಾಲ್ಯೂನೇ ಬರುತ್ತೆ ಅದು. ಸೊ n-1 is equal to 16 ಆಗುತ್ತೆ. ಸೊ ಮೈನಸ್ ಕೆ ಇಸ್ ಈಕ್ವಲ್ ಟು -1.75 ಅಟ್ ದ ಡಿಗ್ರಿ ಆಫ್ ಫ್ರೀಡಮ್ 16ಅಲ್ಲಿ ಅದು 5%ಅಲ್ಲಿ ನಾವು ನೋಡಿದಾಗ ಟೇಬಲ್ ವ್ಯಾಲ್ಯೂ ಬಂದು -1.75 ಆಗುತ್ತೆ. ಸೊ ನಮಗೆ ಬಂದಿರೋ ವ್ಯಾಲ್ಯೂ ಎಷ್ಟು -6. ಸೊ -6 ಏನಾಗ್ತಾ ಹೋಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಟೇಬಲ್ ಇಲ್ಲಿ ನಮಗೆ ಬಂದಿರೋದು -1.75 ಟೇಬಲ್ ವ್ಯಾಲ್ಯೂ, -1.75 ಏನಿರುತ್ತೆ ಇದು ಟೇಬಲ್ ವ್ಯಾಲ್ಯೂ. ಸೊ ನಮಗೆ ಬಂದಿರೋ ಆನ್ಸರ್ ಏನು -6. ಸೊ -6 ಏನಾಗುತ್ತೆ, ಇಟ್ಸ್ ಕ್ರಾಸ್ಡ್, ಇದೇನಾಗುತ್ತೆ ಅದಕ್ಕಿಂತ ಕಡಿಮೆ ಆಗುತ್ತೆ, ಅಂದರೆ ಕ್ರಾಸ್ ಆಗೋದ್ರಿಂದ ದಿಸ್ ಇಸ್ ಕಮ್ಸ್ ಅಂಡರ್ ರಿಜೆಕ್ಷನ್ ರೀಜನ್. ಇಲ್ಲಿಗೆ ಬರ್ತಿದ್ದು ರಿಜೆಕ್ಷನ್ ರೀಜನ್ಗೆ ಅದು ಬರುತ್ತೆ. ಸೊ ಇಟ್ ಈಸ್ ನಾಟ್ ಕಮ್ಸ್ ಅಂಡರ್ ಅಕ್ಸೆಪ್ಟೆಡ್ ರೀಜನ್. ಸೊ ಎನ್ಸ್ H0 ಈಸ್ ಏನಾಗುತ್ತೆ ರಿಜೆಕ್ಟೆಡ್ ಆಗುತ್ತೆ. H0 ರಿಜೆಕ್ಟ್ ಆದಾಗ ಕನ್ಕ್ಲೂಷನ್ ಏನಂತ ಬರೀತೀರಾ, H0 ರಿಜೆಕ್ಟೆಡ್ ಅಂತ ಅಂದರೆ H1 ಈಸ್ ಅಂದರೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಕ್ಸೆಪ್ಟೆಡ್ ಅಂತ ಇಲ್ಲಿ ಹೇಳ್ತೀರಾ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಕ್ಸೆಪ್ಟೆಡ್ ಆಗಿದೆ ಅಂತಂದರೆ ಆ್ಯಾವ್ರೇಜ್ ಬ್ಲಡ್ ಶುಗರ್ ಈಸ್ ಲೆಸ್ ದ್ಯಾನ್ 120 ಅಂತ. ಯೋಗ ಮಾಡೋದ್ರಿಂದ ಆ್ಯಾವ್ರೇಜ್ ಬ್ಲಡ್ ಶುಗರು 120ಗಿಂತ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ತೀವಿ. ಓಕೆ, ವಿ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಿಮಗೆ ರೈಟ್ ಟೈಲ್ ಎಸ್ಪೆಷಲಿ ಫಸ್ಟ್ ಪ್ರಾಬ್ಲಮ್ ಬಂದು 2 ಟೈಲ್ ನೋಡೋದು, ನೆಕ್ಸ್ಟು ಲೆಸ್ ದ್ಯಾನ್ ಇತ್ತು, ಲೆಫ್ಟ್ ಟೈಲ್ ನೋಡೋದು, ಈಗ ರೈಟ್ ಟೈಲ್. ಸೊ ಈ ಪ್ರಾಬ್ಲಮ್ ಕೂಡ ನಿಮಗೆ ಲಾಸ್ಟ್ ಇದರಲ್ಲಿತ್ತು ಚಾಕೋಬಾರ್ ಪ್ರಾಬ್ಲಮ್, ಅಲ್ಲಿ 64 ಸ್ಯಾಂಪಲ್ ತೊಗೊಂಡಿದ್ರ. ಬಟ್ ಈ ಲೆಕ್ಕದಲ್ಲಿ 64 ಸ್ಯಾಂಪಲ್ಸ್ ಇಲ್ಲ. ಈ ಲೆಕ್ಕದಲ್ಲಿ ನಿಮಗಿರೋವಂಥ ಸ್ಯಾಂಪಲ್ಸ್ ಬಂದು 22. ಸೊ ಆಬ್ವಿಯಸ್ಲಿ ಇಟ್ಸ್ ಅಂಡರ್ಸ್ಟುಡ್ ಇಟ್ಸ್ ಟಿ ಟೆಸ್ಟ್. ಅದು 64 ಇರೋದ್ರಿಂದ ಝೆಡ್ ಟೆಸ್ಟ್ ಮಾಡೋದು. ಈಗ 22 ಸ್ಯಾಂಪಲ್ಸ್ ಇರೋದ್ರಿಂದ ವಿ ಗೋಯಿಂಗ್ ಟು ಕಂಡಕ್ಟ್ ಟಿ ಟೆಸ್ಟ್. ಸೊ ಮೀನ್ ವೀಕ್ಲಿ ಸೇಲ್ಸ್ ಆಫ್ ಚಾಕೋಬಾರ್ ಸ್ಟೋರ್ಸ್ ಎಷ್ಟಿತ್ತು ಅಂದರೆ ಮೀನ್ 146.3 ಇತ್ತು. ಅಡ್ವರ್ಟೈಸ್ ಮಾಡ್ತಾರೆ, ಅಡ್ವರ್ಟೈಸ್ ಮಾಡಿದ್ರೆ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಬೇಕು ಸೇಲ್ಸ್ ಅಂತ. ಅಡ್ವರ್ಟೈಸ್ ಮಾಡಿ ಒಂದು ಸರ್ವೆ ಮಾಡ್ತಾರೆ. ಸರ್ವೆಯಲ್ಲಿ 22 ಸ್ಟೋರ್ಸ್ನ ತೊಗೋತಾರೆ. ಆ ಸ್ಟೋರ್ಸಲ್ಲಿ ಆ್ಯಾವ್ರೇಜಾಗಿ ಸೇಲ್ಸ್ ಎಷ್ಟು ಬಂತು ಅಂದರೆ 153 ಬಂತು. ಸೊ ದಿಸ್ ಇಸ್ ಎಕ್ಸ್ ಬಾರ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂತು 17.2 ಅಷ್ಟು ಬಂತು. ಸೊ ಹೈಪಥೆಟಿಕಲ್ ವ್ಯಾಲ್ಯೂ ಬಂದು ಎಷ್ಟಾಗುತ್ತೆ ಇಲ್ಲಿ ಅಂದರೆ ಮ್ಯೂ ಎಷ್ಟಾಗುತ್ತೆ 146.3. ಕ್ವಶನ್ ಇಲ್ಲಿ ನಮ್ಗೆ ಕೇಳೋದು ವಾಸ್ ದ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಸಕ್ಸಸ್ಫುಲ್ ಅಂತ ಕೇಳೋದು. ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಸಕ್ಸಸ್ ಆಗಿದೆಯಾ ಅಂತ ಕ್ವಶನ್ ಕೇಳಿರೋದು, ಅಂದರೆ ಹೈಪೋಥಿಸಿಸ್ ಮಾಡಿರೋದು. ಸೊ ಸಕ್ಸಸ್ ಆಗಿದೆ ಅಂತ ಅಂದರೆ ಇಟ್ ಶುಡ್ ಬಿ ಮೋರ್ ದ್ಯಾನ್ 146. ಸಕ್ಸಸ್ ಆಗಿಲ್ಲ ಅಂತಂದರೆ ಅದು 146 ಇರುತ್ತೆ ಅಂತ ಅರ್ಥ ಅದು. ಸೊ ಇಲ್ಲಿ ನಾವು ಹೈಪೋಥಿಸಿಸ್ ಕ್ರಿಯೇಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಹೈಪೋಥಿಸಿಸ್ ದೇ ಕ್ರಿಯೇಟೆಡ್. ಸೊ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಈಸ್ ನಾಟ್ ಸಕ್ಸಸ್ಫುಲ್ ಆಯಿತು ಅಂತಂದರೆ, ಅದು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅಂದರೆ ಏನು ಬರಿತೀವಿ ಅಂತಂದರೆ ಮ್ಯೂ ಈಸ್ ಈಕ್ವಲ್ ಟು 146.3. ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಈಸ್ ಸಕ್ಸಸ್ಫುಲ್ ಅಂದರೆ ಮ್ಯೂ ಈಸ್ ಗ್ರೇಟರ್ ದೆನ್ 146ಇಂದ ಜಾಸ್ತಿ ಸೇಲ್ ಆಯಿತು ಅಂದರೆ ಸಕ್ಸಸ್ ಆಗಿದೆ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಮ್ಯೂ ಈಸ್ ಈಕ್ವಲ್ ಟು 146.3, ಮ್ಯೂ ಈಸ್ ಗ್ರೇಟರ್ ದೆನ್. ಈ ಗ್ರೇಟರ್ ದೆನ್ ಬಂದಿರೋದ್ರಿಂದ ದಿಸ್ ಬಿಕಮ್ ರೈಟ್ ಟೈಲ್ ಟೆಸ್ಟ್. ರೈಟ್ ಟೈಲ್ ಟೆಸ್ಟ್. ಇದೇನಾಗುತ್ತೆ, ಇದು ರೈಟ್ ಟೈಲ್ಡ್ ಟೆಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಒಂದು ಸೆಕೆಂಡ್. ನೆಕ್ಸ್ಟ್ ಝೆಡ್ ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡ್ತೀರಾ, ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಎಕ್ಸ್ ಬಾರ್ ಗೊತ್ತಿದೆ, ಎಲ್ಲ ಅಪ್ಲೈ ಮಾಡಿ ದ ವ್ಯಾಲ್ಯೂ ನಿಮಗೆ ಬಂದಿರೋ ವ್ಯಾಲ್ಯೂ ಬಂದು ಎಷ್ಟಾಗುತ್ತೆ ಅಂತ ಅಂದರೆ 1. ನೋಡಿ ಇಲ್ಲಿ 1.9716. ಸೊ ನಮಗೆ 5%ಅಲ್ಲಿ ಇದನ್ನು ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದ್ರ ಚೆಕ್ ಮಾಡಿದಾಗ ನಾವು ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು ಸ್ಯಾಂಪಲ್ಸ್ ನೀವು ತೊಗೊಂಡಿರೋದು, ಇಲ್ಲಿ 22 ಸ್ಯಾಂಪಲ್ಸ್ ನೀವು ತೊಗೊಂಡು 22 ಡಿಗ್ರಿ ಆಫ್ ಫ್ರೀಡಮ್ ನೋಡಿ, 22 - 1 ಎಷ್ಟು 21 ಡಿಗ್ರಿ ಆಫ್ ಫ್ರೀಡಮಲ್ಲಿ 5%ಗೆ ನಾವು ವ್ಯಾಲ್ಯೂ ನೋಡಿದಾಗ ಎಷ್ಟಿದೆ, ಇದು 1.72 ಬಂದಿರೋ ಆನ್ಸರ್ ಎಷ್ಟು 1.976. ಸೊ ಇದು ಏನಾಗುತ್ತೆ, ಕ್ರಾಸ್ ಆಗುತ್ತೆ. ಅದು 1.72ಗಿಂತ ಜಾಸ್ತಿ ಆಗುತ್ತೆ. ಇದು ಅಕ್ಸೆಪ್ಟೆಡ್ ರೀಜನ್, ಇಷ್ಟೊಳಗಡೆ ಬರಬೇಕಿತ್ತು, ಅದು 1.72 ಒಳಗಡೆ ಇರಬೇಕಾಯಿತು. ಸೊ ಅದು ಕ್ರಾಸ್ ಆಗಿರೋದ್ರಿಂದ ಏನಾಗುತ್ತೆ, ಅದು 1.97. ರೈಟ್ ಟೈಲಲ್ಲಿ ಶುಡ್ ಬಿ ಲೆಸ್ ದೆನ್, ಲೆಫ್ಟ್ ಟೈಲಲ್ಲಿ ಶುಡ್ ಬಿ ಗ್ರೇಟರ್ ದೆನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 1.9716 ಆಗಿರೋದ್ರಿಂದ ದಿಸ್ ಇಸ್
ರಿಜೆಕ್ಟೆಡ್. ಎಚ್ ನಾಟ್ ಏನಾಗ್ತಾ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ ಎಚ್ ನಾಟ್ ರಿಜೆಕ್ಟ್ ಆಯಿತು ಅಂತಂದರೆ ನಾವು ನಲ್ ಹೈಪೋಥಿಸಿಸ್ ಆಲ್ರೆಡಿ ಮಾಡಿದ್ದನಲ್ಲ, ಇದೇನೈತೆ ಎಚ್ ನಾಟ್ ರಿಜೆಕ್ಟ್ ಆಯಿತು ಅಂತಂದರೆ ಎಚ್ ಒನ್ ಏನಾಗುತ್ತೆ, ಅಕ್ಸೆಪ್ಟ್ ಆಗುತ್ತೆ. ಎಚ್ ಒನ್ ಅಂದರೆ ಆಲ್ಟರ್ನೇಟ್ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ದಟ್ ಇಸ್ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಈಸ್ ಸಕ್ಸಸ್ಫುಲ್. ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಏನಾಗಿದೆ, ಸಕ್ಸಸ್ ಆಗಿದೆ ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ದಿಸ್ ಆರ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಇನ್ ದಿಸ್. ಇದರಲ್ಲಿ ನಿಮಗಿರುವಂಥ ಪ್ರಾಬ್ಲಮ್ಸ್ಗಳು ಇಷ್ಟಿದೆ. ಸೊ ಎಕ್ಸಸೈಸ್ಗಳು ಮಾಡಿದಾಗ ನೋಡಿ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದುವರೆಗೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮಗೆ ಕೊಟ್ಟಿದ್ದರು, ಬಟ್ ಈ ಲೆಕ್ಕದಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಡಲ್ಲ, ಮೀನು ಕೊಟ್ಟಿರಲ್ಲ. ಸೊ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಮೀನ್ ಎರಡೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡೋವಂಥ ಲೆಕ್ಕ ಇದು. ಸೊ ಈ ಲೆಕ್ಕ ಓದ್ತೀನಿ ನೋಡಿ. ಇಲ್ಲಿ 10 ಇಂಡಿವಿಜುವಲ್ಸ್ ಆರ್ ಚೂಸನ್ ಅಟ್ ರ್ಯಾಂಡಮ್ ಫ್ರಮ್ ಎ ಪಾಪ್ಯುಲೇಷನ್ ಆ್ಯಂಡ್ ದೇರ್ ಹೈಟ್ಸ್ ಆರ್ ಫೌಂಡ್ ಟು ಬಿ ಇಂಚಸ್ ಕೊಟ್ಟಿದ್ದಾರೆ. 10 ಸ್ಟೂಡೆಂಟ್ಸ್ದು ರ್ಯಾಂಡಮ್ ಆಗಿ ಕೊಟ್ಟರೆ 10 ಸ್ಟೂಡೆಂಟ್ಸ್ ಅಂದರೆ ಟಿ ಟೆಸ್ಟೇ ಮಾಡೋಕ್ಕಾಗೋದು. ಸೊ ದ ಲೈಟ್ ಆಫ್ ದ ಡಿಸ್ಕಸ್ ಸಜೆಷನ್ ದಟ್ ಮೀನ್ ಹೈಟ್ ಆಫ್ ದ ಪಾಪ್ಯುಲೇಷನ್ ಇಸ್ 66. ಸೊ ನಾವು ಮೀನ್ ಕಂಡುಹಿಡ್ದಿಲ್ಲ, ಇಲ್ಲಿ ನಾವು ಸ್ಯಾಂಪಲ್ ಮೀನ್ ನಾವು ಕಂಡುಹಿಡಿಬೇಕು. ಇದನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಈ ಡಾಟಾನ ಇಟ್ಕೊಂಡು ನಾವೇನು ಮಾಡಬೇಕು, ಸ್ಯಾಂಪಲ್ ಮೀನ್ ಕಂಡುಹಿಡಬೇಕು. ಸೊ ಹೈಪಥೆಟಿಕಲ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ನಮಗೆ. ಎಷ್ಟು, 66 ಅಂದರೆ ಮ್ಯೂ ಈಸ್ ಈಕ್ವಲ್ ಟು ಎಷ್ಟು, 66 ಅಂತ ಕೊಟ್ಟಿದ್ದಾರೆ. ಎನ್ ಈಸ್ ಈಕ್ವಲ್ ಟು ಎಷ್ಟು, 10 ಅಂತ ಹೇಳಿದ್ದಾರೆ. ಸೊ ಅದು ಗೊತ್ತಾಯಿತು. ಸೊ ಕ್ವಶನ್ ಹೈಪೋಥಿಸಿಸ್, ನಲ್ ಹೈಪೋಥಿಸಿಸ್ ಏನಾಗುತ್ತೆ, ದ ಮೀನ್ ಹೈಟ್ ಆಫ್ ಪಾಪ್ಯುಲೇಷನ್ ಈಸ್ 66 ಇಂಚಸ್. ಸೊ ಮೀನ್ ಹೈಟ್ ಆಫ್ ಈಸ್ ನಾಟ್ 66. ನಾಟ್ 66 ಅಂದರೆ ನಾಟ್ ಈಕ್ವಲ್ ಟು 66 ಅಂದರೆ ಇದು 2 ಟೈಲ್ ಟೆಸ್ಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಫಸ್ಟು ನಾವು ಸ್ಯಾಂಪಲ್ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಈ ಟೇಬಲ್ ಇದೇನಿದೆ ಇದನ್ನು ವ್ಯಾಲ್ಯೂ ಇಟ್ಕೊಂಡು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಸೊ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ನಿಮ್ಗೆ ಗೊತ್ತಿದೆ. ಸೊ ಐ ವಿಲ್ once again explain this calculation of ನೋಡಿ ಇಲ್ಲಿ calculation of mean and standard deviation ಇಲ್ಲಿ ಕೊಟ್ಟಿದ್ದಾರೆ. ಸೊ this is the calculation part. ಸೊ ಒಂದು ಮೆಥಡ್ ಯೂಸ್ ಮಾಡಿ, this is the calculation part. ಸೊ ಕೊಟ್ಟಿರೋ ಎಕ್ಸ್ನೆಲ್ಲ ಏನು ಮಾಡಿದ್ದಾರೆ, ಟೋಟಲ್ ಮಾಡಿದ್ದಾರೆ. ಕೊಟ್ಟಿರೋ ಎಕ್ಸ್ನೆಲ್ಲ ಇಲ್ಲಿ ಏನು ಮಾಡಿದ್ದಾರೆ, ಟೋಟಲ್ ಮಾಡಿದ್ದಾರೆ. ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟು, 160 ಇದು ಅಂತ. ನೆಕ್ಸ್ಟು ಅದಕ್ಕೆ ಏನು ಮಾಡಿದ್ದಾರೆ, ಡಿವಿಯೇಷನ್ನ ಕಂಡುಹಿಡಿದಿದ್ದಾರೆ. ಸೊ ಡಿವಿಯೇಷನ್ ಅಂತಂದರೆ ಇಲ್ಲಿ ಮೀನ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟು ಬಂತು ನೋಡಿ, 678/10. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 678/10 ಮಾಡಿದ್ರೆ 67.8 ಬಂತು. ಸೊ ಅಸ್ಯೂಮ್ಡ್ ಮೀನ್ ತೊಗೊಂಡು, ಡಿವಿಯೇಷನ್ ಅಸ್ಯೂಮ್ಡ್ ಮೀನ್ ಅಂದರೆ 67 ಅಸ್ಯೂಮ್ಡ್ ಮೀನ್ ತೊಗೊಂಡಿದ್ದಾರೆ. ಸೊ ವ್ಯಾಲ್ಯೂಸ್ನ -4 ಅಂದರೆ 63 - 67, 63 - 67, 66 - 67, 67 - 67 ಆ ಥರ ತೊಗೊಂಡು. ಸೊ ಸಿಗ್ಮಾ ಡಿ ಈಸ್ ಈಕ್ವಲ್ ಟು ಎಷ್ಟು, 8 ಬಂತು. ನೆಕ್ಸ್ಟು ಡಿ ಸ್ಕ್ವೇರ್ ಮಾಡಿದ್ದಾರೆ. ಅದನ್ನು ಡಿ ಸ್ಕ್ವೇರ್ ಮಾಡಿದಾಗ ಸೊ ಸ್ಕ್ವೇರಿಂಗ್ ಆಫ್ -4 ಇಸ್ 16 ಬರುತ್ತೆ. ಸೊ ಸಿಗ್ಮಾ ಡಿ ಈಸ್ 8, ಸಿಗ್ಮಾ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 88 ಬಂತು. ಸೊ ಫಾರ್ಮುಲಾ ಇದನ್ನು ಅಪ್ಲೈ ಮಾಡೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ನೀವು ಇದನ್ನೇ ಅಪ್ಲೈ ಮಾಡ್ಬೋದು ಎಲ್ಲ ಕಡೆ. ಸೊ ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡ್ ಬೈ ಸಿಗ್ಮಾ ಡಿ ಸ್ಕ್ವೇರ್ ಇಸ್ 88/10 ಆ್ಯಂಡ್ 8/10 ಹೋಲ್ ಸ್ಕ್ವೇರ್. ಸೊ 88/10 ಇದು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬರೋ ಆನ್ಸರ್ ಎಷ್ಟು ಅಂತಂದರೆ 2.8566 ಅಂದರೆ ದಟ್ ಈಸ್ ಎಸ್ ಎಷ್ಟು ವ್ಯಾಲ್ಯೂ ಬಂತೀಗ 2.866. ದಿಸ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಮಗೆ ಎಕ್ಸ್ ಬಾರ್ ಕಂಡುಹಿಡ್ಕೋಬೇಕು ನಾವೇ, ಎಷ್ಟು ಬಂತದು 67.8. ಸೊ ಇದು ಕಂಡುಹಿಡಿದಾಗ ಮಾಮೂಲಿ ಮತ್ತು ಝೆಡ್ ಸ್ಟ್ಯಾಟಿಸ್ಟಿಕ್ ಫಾರ್ಮುಲಾ ಆಲ್ರೆಡಿ ಮ್ಯೂನ ನಾವು 66 ಅಂತ ಆಲ್ರೆಡಿ ಹೈಪಥೆಟಿಕಲ್ ವ್ಯಾಲ್ಯೂ ಹೇಳಿದ್ದೀವಿ ನಾವು. ಸೊ ದಿಸ್ ಇಸ್ ಎಕ್ಸ್ ಬಾರ್ ನೀವು ಕ್ಯಾಲ್ಕುಲೇಟ್ ಮಾಡಿರೋಂಥದ್ದು, ಮತ್ತು ಇದು 66 ಇದೇನಿದೆ ದಿಸ್ ಈಸ್ ವಾಟ್ 66 ಬಂದು ನೀವು ಹೈಪಥೆಟಿಕಲ್ ವ್ಯಾಲ್ಯೂ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿದ್ರೆ ದಟ್ ಇಸ್ 2.866. ಸ್ಯಾಂಪಲ್ಸ್ 10 - 1 ಆಗಿರುತ್ತೆ. ಸೊ ಕ್ಯಾಲ್ಕುಲೇಟ್. ಸೊ ಇದ್ರ ವ್ಯಾಲ್ಯೂ ಬಂದು 1.89 ಆಗಿರುತ್ತೆ. ಸೊ 1.89 ಆಗಿರೋದ್ರಿಂದ ಅಟ್ 5% ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು, 10 - 1 9ನಲ್ಲಿ 9 ಡಿಗ್ರಿ ಆಫ್ ಫ್ರೀಡಮಲ್ಲಿ ನಾವು 5%ಗೆ ಟೇಬಲ್ ವ್ಯಾಲ್ಯೂ ನೋಡಿದಾಗ ದ ವ್ಯಾಲ್ಯೂ 2 ಟೈಲ್ ಟೆಸ್ಟ್ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ. -2 ಟೈಲ್ ಅಂದರೆ ಲೆಫ್ಟು ಬರುತ್ತೆ ರೈಟು ಬರುತ್ತೆ. -2.26 2 + 2.26 ಎರಡು ಬರುತ್ತೆ. ಸೊ ನಮಗೆ ಬಂದಿರೋ ವ್ಯಾಲ್ಯೂ ಬಂದು 1.89. ಸೊ ಇವೆರಡು ಮಧ್ಯ ಬರುತ್ತೆ ಅಂತ ನೋಡಬೇಕಾಗತ್ತೆ. ಸೊ ವೆನ್ ಯು ಡ್ರಾಫ್ಟ್ ದಿಸ್, ಸೊ -2.26 ಇದೆ ಅಂದರೆ ಇದು ವಾಟ್ ಇಟ್ ಮೀನ್ ಅಂದರೆ ಇಟ್ ಶುಡ್ ಬಿ ಮೋರ್ ದ್ಯಾನ್ -2.26 ಲೆಸ್ ದ್ಯಾನ್ +2.26 ಅಂದರೆ -2.26ಗಿಂತ ಜಾಸ್ತಿ ಇರಬೇಕು ಮತ್ತು 2.26 ಗಿಂತ ಕಡಿಮೆ ಇರಬೇಕಾಗುತ್ತೆ. ಸೊ ಟಿ ಕ್ಯಾಲ್ಕುಲೇಷನ್ ಎಷ್ಟು ಬಂದಿದೆ 1.89. ಸೊ ಇದು ಯಾವ ಏರಿಯಾದೊಳಗೆ ಬರುತ್ತೆ,
ಅಕ್ಸೆಪ್ಟೆಡ್ ರೀಜನ್ ಒಳಗೆ ಬರುತ್ತೆ. ಸೊ ಅಕ್ಸೆಪ್ಟೆಡ್ ರೀಜನ್ಗೆ ಬಂದ ತಕ್ಷಣ ಇದು ನಲ್ ಹೈಪೋಥೆಸಿಸ್ ಇಸ್ ಅಕ್ಸೆಪ್ಟೆಡ್. ನಲ್ ಹೈಪೋಥೆಸಿಸ್ ಅಕ್ಸೆಪ್ಟ್ ಆದರೆ ದ ಮೀನ್ ಹೈಟ್ ಆಫ್ ಇಂಡಿವಿಜುವಲ್ಸ್ ಇನ್ ದ ಪಾಪ್ಯುಲೇಷನ್ ಮೇ ಬಿ 66 ಇಂಚಸ್ ಅಂತ ಇಲ್ಲಿ ನಾವು ಡಿಕ್ಲೇರ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಪ್ರಾಬ್ಲಮ್ಸ್. 4 ಪ್ರಾಬ್ಲಮ್ಸ್ನ ನಿಮಗೆ ಸಾಲ್ವ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೀವು ಎಕ್ಸಸೈಸ್ ಮಾಡಬೇಕು ಅಂತ ಅಂದರೆ ಟು ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್. ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಸೈಸ್ಗೆ. ನೋಡಿ 6th ಪ್ರಾಬ್ಲಮ್. ಸೊ n is equal to 20, so x bar is equal to 42, s is equal to 6. The mean population 44. This is two tail test. ನೋಡಿ ಮೈನಸ್ ಕೆ ಪ್ಲಸ್ ಕೆ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ. ಟೂ ಟೈಲ್ ಟೆಸ್ಟ್ ಆಗುತ್ತೆ. ನೆಕ್ಸ್ಟ್ ಎ ಕಂಪನಿ ಆ್ಯಸ್ ಪ್ರೊಡ್ಯೂಸಿಂಗ್ ಇನ್ನರ್ ಡಯಾಮೀಟರ್ ಸ್ಟೀಲ್ ಟ್ಯೂಬ್ಸ್ 2 ಸೆಂಟಿಮೀಟರ್ ಅದು ಇದಿದೆ. ದ ಸ್ಯಾಂಪಲ್ 10 ತೊಗೊಂಡಾಗ ಅವ್ರಿಗೆ ಬಂದಿರೋ 2.01. ಸೊ ವೇರಿಯನ್ಸ್ ಕೊಟ್ಟಿದ್ದಾರೆ, ಅದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ಕೊಳ್ಳಿ. ಎಸ್ ಇಸ್ ಈಕ್ವಲ್ ಟು ಅಂದರೆ ಅದನ್ನು ಸ್ಕ್ವೇರ್ ರೂಟ್ ಮಾಡಿ, ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಮಾಡೋದು ನಿಮಗೆ, ಅದು ಸ್ಕ್ವೇರ್ ರೂಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದು. ನೆಕ್ಸ್ಟು ಇದು ಕೂಡ ಏನಾಗಿದೆ 7th ಒನ್ 2 ಟೈಲ್ ಟೆಸ್ಟ್ ಆಗಿದೆ. ಸೊ 8th ಒನ್ ನೋಡಿ ಇಟ್ಸ್ 140 ಚಾಕೋಬಾರ್ ಮಾಡಿರೋದ್ರಿಂದ ಇದು ನಿಮಗೆ ಇಲ್ಲಿ ರೈಟ್ ಟೈಲ್ ಟೆಸ್ಟ್. 8th ಒನ್ ಏನಾಗಿದೆ ರೈಟ್ ಟೈಲ್ ಟೆಸ್ಟ್ ಆಗಿದೆ. ಸೊ 9th ಒನ್ನು ನೀವೇ ಮೀನ್ ಕಂಡಿಡ್ಕೊಂಡು ನೀವೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡಿಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಇದು ಕೂಡ 2 ಟೈಲ್ ಟೆಸ್ಟ್ ಆಗಿದೆ 9th ಒನ್ನು. ನೆಕ್ಸ್ಟ್ ಪ್ರಾಬ್ಲಮ್ಮು ಕೂಡ 10th ಒನ್ನು ಕೂಡ ಈ ಪ್ರಾಬ್ಲಮ್ ಕೂಡ ನಿಮ್ಗೆ ಏನಾಗಿದೆ 2 ಟೈಲ್ ಟೆಸ್ಟ್ ಆಗಿದೆ. ಇಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.